ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಬಂದುಬಿಟ್ಟು ಕಿಚನ್ ಟಿಪ್ಸ್ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ನಾವು ಪಾತ್ರೆ ವಾಶ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಅದು ಕೆಳಗಡೆ ವಾಟರ್ ಇರುತ್ತಲ್ಲ, ಈ ಥರ ಒಂದು ಟಿಶ್ಯೂ ತೊಗೊಬಿಟ್ಟು ಈ ಥರ ಟಿಶ್ಯೂ ಕ್ಲಾತ್ ಬರುತ್ತಲ್ಲ, ಅದರಲ್ಲಿ ಜಸ್ಟ್ ರಿಮೂವ್ ಮಾಡಿಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ನೀರೆಲ್ಲ ಬಂದುಬಿಡುತ್ತೆ. ನಾವು ಅದಕ್ಕೆ ಏನಾದರೂ ಕ್ಲಾತ್ ಯೂಸ್ ಮಾಡಿದ್ದೀವಿ ಅನ್ಕೋ, ಮತ್ತೆ ಅದನ್ನು ಸೋಪ್ ಹಾಕಬೇಕು, ತೊಳಿಬೇಕು, ಆ ಥರ ತುಂಬ ರಿಸ್ಕ್ ಇರುತ್ತೆ. ಇದಾದರೆ ಚೆನ್ನಾಗಿದೆ ನೋಡಿ. ನಾನು ಎಲ್ಲ ಕೌಂಟರ್ ಟಾಪು ಮತ್ತು ಗ್ಯಾಸ್ ಇದೇ ಥರ ಕ್ಲೀನ್ ಮಾಡ್ಕೊಳ್ತೀನಿ. ಮತ್ತು ಪಾತ್ರೆ ಎಲ್ಲ ಕ್ಲೀನ್ ಆಗೋದ್ಮೇಲೆ ಆ ಥರನೇ ಸ್ವಲ್ಪ ಹ್ಯಾಂಡ್ ವಾಶ್ ಇರುತ್ತಲ್ಲ, ಸ್ವಲ್ಪ ಹ್ಯಾಂಡ್ ವಾಶ್ ಮಾಡಿಕೊಂಡು ನೀಟಾಗಿ ಅದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸಿಂಕು ಕೂಡ ಏನೂ ಸ್ಮೆಲ್ ಬರೋಲ್ಲ, ಚೆನ್ನಾಗಿರುತ್ತೆ. ಅದೇ ಥರನೇ ಸಿಂಕ್ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅದು ಕಿಚನ್ದು ಫುಲ್ಲು ಕ್ಲೀನಾಗಿ ಹೋಗಿಬಿಡುತ್ತೆ 2 ಮಿನಿಟ್ಸ್ 10 ಮಿನಿಟ್ಸಲ್ಲಿ. ಮತ್ತು ಸೆಕೆಂಡ್ ಟಿಪ್ ಬಂದುಬಿಟ್ಟು, ಇದು ಆನಿಯನ್ ಇರುತ್ತಲ್ಲ, ಆನಿಯನ್ ಕಟ್ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ ತಾನೇ. ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಹೊತ್ತು ಈ ಥರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೆನೆ ಹಾಕ್ಕೊಂಡು ಇಟ್ಕೊಂಡ್ರೆ ನಾವು ಹಚ್ಬೇಕಾದ್ರೆ ಅದು ಕಣ್ಣಲ್ಲೇನು ನೀರು ಬರೋದಿಲ್ಲ, ಏನು ಇದಾಗೋದಿಲ್ಲ. ಅದು ಎಷ್ಟೇ ಆನಿಯನ್ ಇದ್ದರೂ ಹಚ್ಬಿಡ್ಬೋದು. ಮತ್ತು ಥರ್ಡ್ ಟಿಪ್ ಬಂದುಬಿಟ್ಟು, ಹಸಿಮೆಣ್ಸಿನ್ಕಾಯಿ ಹಚ್ಚಬೇಕಾದ್ರೆ ಕೈಯೆಲ್ಲ ಉರಿಯುತ್ತಲ್ಲ ಸ್ವಲ್ಪ ಹೊತ್ತಾದಮೇಲೆ, ಅದಕ್ಕೆ ನಿಮಗೆ ಚಿಕ್ಕದಾಗಿ ಬೇಕಂದರೆ ಈ ಥರ ಸಿಸರಲ್ಲೇ ಆದರೂ ಕಟ್ ಮಾಡ್ಕೋಬೇಕು. ಚಿಕ್ಕದಲ್ಲಿ ಈ ಥರ ಸಿಸರಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಏನೂ ಇದಾಗಲ್ಲ. ಬಟ್ ನಮಗೆ ಉದ್ದುದ್ದಕ್ಕೆ ಬೇಕು ಅಂತಂದರೆ ನಾವು ಕಂಪಲ್ಸರಿ ಇದೇನು ಚಾಕುನೇ ಯೂಸ್ ಮಾಡಬೇಕಾಗಿರುತ್ತೆ. ಸೊ ನಾವು ಇವಾಗ ಏನು ಮಾಡಬೇಕಂದ್ರೆ, ಸ್ವಲ್ಪ ಕೊಬ್ಬರಿ ಎಣ್ಣೆ ಇರುತ್ತಲ್ಲ, ಕೊಬ್ಬರಿ ಎಣ್ಣೆ ಫುಲ್ಲು ಕೈಗೆಲ್ಲ ರುಬ್ಕೊಂಡು ಇದೆಲ್ಲ ಆಗೋದ್ಮೇಲೆ ಕೈಗೆ ಹಾಕ್ಕೊಂಡು ಚೆನ್ನಾಗಿ ಫುಲ್ ಇದನ್ನು ಮಾಡ್ಕೋಬೇಕು ಹ್ಯಾಂಡ್ಸು. ಆಮೇಲೆ ಚಾಕುವಲ್ಲಿ ಕಟ್ ಮಾಡಿಕೊಂಡ್ರೆ ಏನು ಕೈ ಉರಿ ಆ ಥರ ಎಲ್ಲ ಇರೋದಿಲ್ಲ. ಬೇಕಾದ್ರೆ ಇದೊಂದು ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ನೆಕ್ಸ್ಟು ಟಿಪ್ ಬಂದುಬಿಟ್ಟು ಫೋರ್ತ್ ಟಿಪ್ಪು. ಮತ್ತು ಟಿಪ್ ನಂಬರ್ 4 ಬಂದುಬಿಟ್ಟು, ಇದು ಬೆಳ್ಳುಳ್ಳಿ ಇರುತ್ತಲ್ಲ, ಬೆಳ್ಳುಳ್ಳಿ ನಾವು ಗೆಡ್ಡೆ ತರ್ತಿರ್ತೀವಲ್ಲ, ಒಂದೊಂದು ಅದ್ರ ಪಕ್ಕ ಕೆಟ್ಟೋಗಿರೋದಿರುತ್ತೆ. ನಾವು ಅದೇ ಥರ ಬಿಟ್ಟಿದ್ದೀವಿ ಅನ್ಕೋ, ಅದು ಫುಲ್ಲೆಲ್ಲ ಹೋಗಿಬಿಡುತ್ತೆ. ಸೊ ನಾವು ಈ ಥರ ಎಲ್ಲ ತೆಗ್ದಿಟ್ಕೊಂಡ್ರೆ ಏನೂ ಆಗೋಲ್ಲ, ಬೆಳ್ಳುಳ್ಳಿ ಎಷ್ಟು ದಿನ ಇಟ್ಟರೂ ಹಾಗೇ ಇರುತ್ತೆ. ಮತ್ತು ಇನ್ನೊಂದು ಬಂದುಬಿಟ್ಟು ಫಿಫ್ತ್ ಟಿಪ್ ಬಂದೇನೆಂದರೆ, ಈ ಥರ ಹೊಸದು ಏನಾದರೂ ಮಾಡಬೇಕಂದ್ರೆ ಅದು ಈ ಥರ ಸ್ಟಿಕ್ಕರ್ ತೆಗಿಬೇಕಂದ್ರೆ ಅದು ತುಂಬಾ ಕಷ್ಟ ಆಗ್ತಿರುತ್ತೆ. ಸೊ ನಾವಿಲ್ಲಿ ಏನು ಮಾಡ್ಬೋದು ಅಂದರೆ, ಸ್ವಲ್ಪ ಗ್ಯಾಸ್ ಮೇಲೆ ಸ್ವಲ್ಪ ಹೀಟ್ ಮಾಡಿದ್ರೆ ಅದು ನಂದು ಸ್ವಲ್ಪ ಜಾಸ್ತಿನೇ ಹೀಟ್ ಮಾಡಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಹೀಟ್ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಬಂದುಬಿಡುತ್ತೆ. ನಾವೇನು ರಿಸ್ಕ್ ತಗೊಳ್ಳೋದ್ರಾಗಿರಲ್ಲ. ಸ್ಕ್ರಬ್ಬರ್ ತಗೊಬಂದ್ಬಿಟ್ಟು ಅದನ್ನು ವಾಶ್ ಮಾಡಿಕೊಂಡ್ರೆ ಅದೇನಿರುತ್ತೋ ಗಮ್ಮು ಅದು ಕೂಡ ಎಲ್ಲ ಹೋಗ್ಬಿಟ್ಟಿರುತ್ತೆ. ಮತ್ತು ನಾವು ಬೆಳಗ್ಗೆನೇ ಹಾಲು ಪ್ಯಾಕೆಟು ಮತ್ತು ಮೊಸರು ಪ್ಯಾಕೆಟ್ ಆ ಥರ ತರ್ತಿರ್ತೀವಲ್ಲ, ಆ ಥರ ತಂದಾಗ ನಾವು ಈ ಥರ ವಾಶ್ ಮಾಡ್ಕೊಂಡು ಇಟ್ಕೊಂಡ್ರೆ ಏನೇ ಬ್ಯಾಕ್ಟೀರಿಯಾಸ್ ಆ ಥರ ಏನಾದರೂ ಇದ್ದರೆ ಅವ್ರು ಎಲ್ಲೆಲ್ಲಿಂದ ತರ್ತಾರೋ, ಎಲ್ಲೆಲ್ಲ ಇದು ಇವಾಗ ಟಬ್ಬಲ್ಲಿ ಹಾಕಿರ್ತಾರೆ ಅಥವಾ ಆ ಥರ ಎಲ್ಲ ಇದ್ದಾಗ ಎಷ್ಟು ಬ್ಯಾಕ್ಟೀರಿಯಾಸ್ ಅಂಟ್ಕೊಂಡಿರುತ್ತಲ್ಲ. ಸೊ ನಾವು ಆ ಥರ ವಾಶ್ ಮಾಡಿ ಇಟ್ಕೊಂಡ್ರೆ ಏನೂ ಇದಾಗೋದಿಲ್ಲ. ಮತ್ತು ಹಾಲು ಬಂದುಬಿಟ್ಟು, ಹಾಲು ಗ್ಯಾಸ್ ಮೇಲೆ ಇಡಬೇಕಾದ್ರೆ ನಾವು ಏನಾದರೂ ಒಂದು ಸಲ ಈ ಸೈಡ್ ತಿರುಗಿದ್ವು ಅಂದರೆ ಅದೇನು ಆಗೋಗ್ಬಿಡುತ್ತೆ, ಹಾಲು ಉಕ್ಕೋಗ್ಬಿಡುತ್ತೆ. ಸೊ ನಾವು ಅದಕ್ಕೆ ಏನು ಮಾಡಬೇಕಂದ್ರೆ, ಆ ಹಾಲು ಮೇಲೆ ಏನಾದರೂ ಈ ಥರ ಮೇಲಿಟ್ಟರೆ ಹಾಲು ಉಕ್ಕೋದ್ರೂ ನೋಡಿ ಒಂದು ಡ್ರಾಪ್ ಕೂಡ ಕೆಳಗೆ ಬೀಳ್ತಿಲ್ಲ ಹಾಲು. ಮತ್ತು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಏನಾದರೂ ಆಯಿಲು ಈ ಥರ ಕೌಂಟರ್ ಟಾಪ್ ಮೇಲಾಗಲಿ ಎಲ್ಲೇ ಆದರೂ ಚೆಲ್ಲಿದ್ರೂ ಅದು ಮಾರ್ಕ್ ಹೋಗ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ, ಹಿಟ್ಟು ಏನಾದರೂ ಹಿಟ್ಟಾಗಿರ್ಬೋದು, ಆ ಹಿಟ್ಟನ್ನು ತೊಗೊಂಡ್ಬಿಟ್ಟು ಅದ್ರ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಈ ಥರ ಎಲ್ಲ ಗುಡಿಸ್ಕೊಂಡ್ರೆ ಆಯಿಲ್ ಮಾರ್ಕ್ ಅನ್ನೋದಿರಲ್ಲ. ಬೇಕಾದರೆ ನೀವು ನೋಡಿ, ಇಲ್ಲಿ ನಿಮಗೆ ಇನ್ನೊಂದು ಸಲ ಕ್ಲಾತಲ್ಲಿ ಒರೆಸ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇವಾಗ ಒಂದು ಸ್ವಲ್ಪನೂ ಆಯಿಲ್ ಮಾರ್ಕ್ ಅನ್ನೋದು ಇಲ್ಲ, ಆ ಥರ ಕ್ಲೀನಾಗಿ ಹೋಗಿದೆ. ಮತ್ತು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಈ ಥರ ಗ್ಯಾಸ್ ಎಲ್ಲ ಈ ಥರ ನಾನು ಈ ಥರ ಕ್ಲಾತಲ್ಲಿ ಎಲ್ಲ ಕ್ಲೀನ್ ಮಾಡ್ತೀನಲ್ಲ, ನನಗೆ ಈ ಕ್ಲಾತು ತುಂಬಾ ಇಷ್ಟ ಆಯಿತು. ಮತ್ತು ಏನು ಗೊತ್ತಾ, ಇಲ್ಲಿ ಗ್ಯಾಸ್ಗೆ ಈ ಥರ ಪ್ಲೇಟ್ಸ್ ಬರುತ್ತಲ್ಲ, ನಾವು ಈ ಥರ ಪ್ಲೇಟ್ಸ್ ಏನಾದರೂ ಹಾಕ್ಕೊಂಡ್ರೆ ಹಾಲು ಅನ್ನೋದು ಉಕ್ಕುತ್ತಲ್ಲ, ಉಕ್ಕಿದ್ರೆ
ಅದು ಎಲ್ಲ ಪ್ಲೇಟೆಲ್ಲ ಇದ್ದು ಬಿಡುತ್ತೆ, ಕೆಳಗಡೆ ಎಲ್ಲ ಚೆಲ್ಲಲ್ಲ. ನಾವು ಆ ಪ್ಲೇಟ್ ಒಂದು ಜಸ್ಟ್ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಗೋಗುತ್ತೆ. ನಾವು ಕೆಳಗಡೆ ಎಲ್ಲ ಏನು ಕ್ಲೀನ್ ಮಾಡೋ ಹಾಗೆ ಇರೋದಿಲ್ಲ. ಸೊ ಅದಕ್ಕೆ ನಾನು ಈ ಥರ ಪ್ಲೇಟ್ಸ್ ಯೂಸ್ ಮಾಡ್ತೀನಿ. ಮತ್ತು ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೇನಾದರೂ ಟಿಪ್ ಯೂಸ್ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇದೇ ಥರ ವೀಡಿಯೋಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.